ತೆಗಿ ಶಿಷ್ಯ, ನಾಗಮಣಿಯನ್ನ ಬೇಗ ಹೊರಗಡೆ ತೆಗಿ. ಮುಹೂರ್ತದ ಸಮಯ ಮೀರು ಹೋಗ್ತಾ ಇದೆ. ಷಷ್ಠಿಗಳಿಗೆ ಮುಗಿದು ಹೋಗಿ ಕೃತಿಕಾ ನಕ್ಷತ್ರ ಏನಾದ್ರೂ ಬಂದ್ರೆ ನಿನ್ನ ಕೈಯಿಂದ ಏನು ಮಾಡೋಕ್ಕಾಗಲ್ಲ. ನನ್ನ ಮಗಳು ಪುಣ್ಯ ಶಕ್ತಿಹೀನಳಾಗಿದ್ದಾಳೆ. ಈ ಮಾಂತ್ರಿಕನ ಮಾಯೆಯಿಂದ ನಾನು ಒಳಗಡೆ ಹೋಗಕ್ಕಾಗ್ತಾ ಇಲ್ಲ. ಈ ದುಷ್ಟನ ಕೈಗೆ ನಾಗಮಣಿ ಸಿಕ್ಕಿದ್ರೆ ಸರ್ವನಾಶ ಆಗತ್ತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಮ್ಮ ನಾಗಜಾತಿಯ ಸರ್ವಶಕ್ತಿಯನ್ನ ಪುಣ್ಯ ಒಳಗೆ ಸೇರ್ಕೊಳ್ಳೋ ಹಾಗೆ ಮಾಡು ಸ್ವಾಮಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿಷ್ಯ, ನಾಗಮಣಿ ನಿನ್ನ ಸ್ವಂತ ಆಗೋಯ್ತು ಕಣೋ. ನಿನ್ನ ಕೈವಶ ಆಗೋಯ್ತು. ನಾಗಮಣಿ ನಂದು ಇವಾಗ ನನ್ನ ಕೈಯಲ್ಲಿದೆ. ಓಂ ನಮಃ ಶಿವಾಯ. ನಾಗಮಣಿ ಸಿಕ್ಕಿರೋ ಹಾಗೆ ನಾಗನಿಧಿ ಕೂಡ ನನಗೆ ಸಿಗುತ್ತೆ. ನಾಗಮಣಿ ನಿಂದು ಅಲ್ಲ, ನಂದು ಅಲ್ಲ, ಆ ನಾಗ ಜಾತಿದು. ನನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ಈ ಮಣಿ ನಿಂದಲ್ಲ, ನಿಂದಾಗೋದಕ್ಕೆ ನಾನು ಬಿಡೋದು ಇಲ್ಲ. ಅಮ್ಮ ನಾಗಮ್ಮ, ಅಮ್ಮ ನಾನು ಮಾಡಿದ ತ್ಯಾಗ ಏನು ವ್ಯರ್ಥ ಆಗ್ಲಿಲ್ಲ. ನೀನ್ ಹೇಳ್ದ ಹಾಗೆ ಇವತ್ತು ನನಗೆ ನಾಗಮಣಿ ಸಿಕ್ಕೇ ಬಿಡ್ತು ಅಮ್ಮ. ಅಮ್ಮ
ನನಗ್ ಸಿಕ್ಬಿಡ್ತು. ನಾಗಮಣಿ ನನಗ್ ಸಿಕ್ಬಿಡ್ತು. ಅಮ್ಮ ನಾಗಮ್ಮ, ಇನ್ಮೇಲಿಂದ ನಮ್ಮೂರ್ಗೆ ಬರೀ ಒಳ್ಳೆ ದಿನಗಳು ಮಾತ್ರನೇ. ನಮ್ಮೂರ್ಗೆ ಒಳ್ಳೆ ದಿನಗಳು ಬಂದಿದೆ ಅಮ್ಮ, ಒಳ್ಳೆ ದಿನಗಳು ಬಂದಿದೆ. ಇವತ್ತು ನಾನು ಪಟ್ಟಿರೋ ಕಷ್ಟಗಳಿಗೆ ಪ್ರತಿಫಲ ಸಿಕ್ಕಿದೆ ಅಮ್ಮ. ಅಮ್ಮ ನಾಗಮ್ಮ, ನಾಗಮಣಿ, ಎಲ್ಲಾದ್ರ ಮೇಲೂ ಹೆಸರು ಬರ್ದಿರುತ್ತೆ. ಈ ನಾಗಮಣಿ ಮೇಲೂ ಹೆಸರು ಬರ್ದಿರುತ್ತೆ ಕಣೆ. ಇದು ಭದ್ರಾವತಿ ಸ್ವತ್ತು ಕಣೆ. ನಿನ್ನ ಹೆಸರನ್ನ ಹೇಗಾದ್ರೂ ಮಾಡಿ ಹಾಳು ಮಾಡಬೇಕು ಅಂತ ಎಷ್ಟೋ ದಿನಗಳಿಂದ ಕಾಯ್ತಾ ಇದ್ದೆ. ಇನ್ನು ನಾನು ಅದ್ರ ಬಗ್ಗೆ ಅಷ್ಟು ಯೋಚನೆ ಮಾಡಬೇಕಾಗಿಲ್ಲ. ಆ ಗರುಡ ಕೋಲಿಂದ ನಿನ್ನ ತಲೆಗೆ ಹೊಡೆದಿದ್ದೇಟಿಗೆ ನನ್ನ ತಲೆಯಲ್ಲಿ ಈಗ ಒಂದು ಉಪಾಯ ಬಂದಿದೆ. ಅಮ್ಮ ಅಮ್ಮ ಅಂತ ನಿಮ್ಮಮ್ಮನ ಕರೆಸ್ಕೊಳೆ, ಅಮ್ಮವ್ರೆ ಅಂತ ನಮ್ಮನ್ನ ಕರಿಬೇಡ. ಕರೆದ್ರೆ ನಮಗೂ ಈ ಕೊಲೆಗಾರ್ತಿಗೂ ಸಂಬಂಧ ಇದೆ ಅಂತ ಈ ಜನರೆಲ್ಲ ಅಂದ್ಕೊಂಡ್ಬಿಡ್ತಾರೆ. ನಾನ್ ಕೊಲೆಗಾತಿನ ಯಾರನ್ ಸಾಯಿಸಿದ್ದೀನಮ್ಮ? ನಾನಾ? ಅಯ್ಯೋ, ಕೇಳಿಸ್ಕೊಂಡ್ರ? ನಾನಾ ಅಂತಿದ್ದಾಳೆ. ನಾನಾ ಅಂತ ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಿದ್ದಾಳೆ ನೋಡಿ. ಊರಿಗೆ ಒಳ್ಳೇದ್ ಮಾಡ್ಬೇಕು, ಊರಲ್ಲಿರೋ ಜನರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಬಣ್ಣದ್ ಮಾತಾಡಿ ಅಕ್ಷರನೇ ಬರ್ದಿರೋ ಇವಳು ಪ್ರೊಫೆಸರ್ನ ಸಾಯಿಸ್ಬಿಟ್ಟಿದ್ದಾಳೆ. ಏನಮ್ಮ, ಇವನನ್ನು ಯಾಕೆ ಸಾಯಿಸ್ದೆ? ಇಲ್ಲ ಅಣ್ಣ, ನಾನ್ ಸಾಯಿಸಿಲ್ಲ. ಸಾಯಿಸಿಲ್ಲ ಅಂತ ಹೇಳ್ತಾ ಇದ್ದಾಳಲ್ವಾ? ಇವಳು ಸಾಯಿಸಿಲ್ಲ ಅಂದ್ರೆ ಇನ್ಯಾರು ಸಾಯಿಸಿರ್ತಾರೆ ಭಾವ? ಪ್ರೊಫೆಸರ್ ಅವ್ರನ್ನ ಸಾಯಿಸಿದ್ದು ನಾನಲ್ಲ, ಆ ಮಾಂತ್ರಿಕ ಪಶುಪತಿ. ವಾಹ್ ರೇ ವಾ! ಅಂದ್ರೆ
ನಮ್ಮನೆಗೆ ಅತಿಥಿಯಾಗಿ ಬಂದಂತ ಪ್ರೊಫೆಸರ್ನ ನಂಬಿಸಿ ಕಾಡು ಕರ್ಕೊಂಡ್ ಬಂದಿದ್ಯಾ. ಕೋಪ ಬರ್ಸಿ ಪಶುಪತಿ ಕೈಯಿಂದ ಪ್ರೊಫೆಸರ್ ಪ್ರಾಣನೇ ತೆಗ್ದಿದ್ಯಾ, ಅದೇ ತಾನೇ? ಪಶುಪತಿಗೂ ಪ್ರೊಫೆಸರ್ ಅವ್ರಿಗೂ ಸಂಬಂಧನೇ ಇಲ್ಲ. ಅನಿರುದ್ಧ್ಗೆ ಚಿಕ್ಕಂದಿನಿಂದ ಪರಿಚಯ ಇರೋ ಆ ಮಾಂತ್ರಿಕನ್ ಜೊತೆ ಕಳಿಸ್ಬೇಕು ಅಂದ್ರೇನೆ ಭಯ ಪಡ್ತೀನಿ. ಅಂಥದ್ರಲ್ಲಿ ಪ್ರೊಫೆಸರ್ ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ನಿನ್ನ ನಂಬೆ ಬಂದಿರ್ಬೇಕು. ಇಲ್ಲ ಅಮ್ಮ ಅವ್ರೆ, ಆ ಮಾಂತ್ರಿಕ ಮತ್ತೆ ಆ ಪ್ರೊಫೆಸರು ಯಾವುದೋ ವಿಷಯಕ್ಕೆ ಜಗಳ ಆಡ್ಕೋತಾ ಇದ್ರು. ಆ ಕೂಗಾಟ ಕೇಳಿಸ್ಕೊಂಡು ನಾನು ಈ ಕಡೆ ಬಂದಾಗ ಅಷ್ಟೊತ್ತಿಗೆ ಇವ್ರನ್ನ ಸಾಯಿಸೇ ಬಿಟ್ಟಿದ್ರು. ಆಹಾ, ಇವರಿಬ್ರು ಜಗಳ ಮಾಡ್ತಾರೆ ಅಂತ ನಿನಗೆ ಮುಂಚೆನೆ ಗೊತ್ತಾಗಿ ನೀನಲ್ಲಿಗೆ ಹೋಗಿದ್ಯಾ? ಇಲ್ಲಮ್ಮ, ತೈಲನ ಹಚ್ಚಿ ನನಗೆ ಕಣ್ಣು ಹೋಗೋ ಥರ ಯಾಕೆ ಮಾಡಿದೆ ಅಂತ ಅನಿರುದ್ಧನ ನಾನು ಕೇಳಿದಾಗ ನಾನು ಇವಾಗಲೇ ಬಂದೆ ಅಂತ ಹೇಳ್ದ. ಬೇಕಾದ್ರೆ ಅಮ್ಮನ ಹತ್ರನೇ ಕೇಳು ಅಂತ ಅಂದ. ನಮ್ಮಮ್ಮನ್ನ ಹುಡುಕೊಂಡು ಆ ದಾರಿನಲ್ಲಿ ಹೋಗ್ತಿರುವಾಗ ಅವ್ರ ಕೂಗಾಟಗಳು ಕೇಳಿಸ್ತು. ಅಬ್ಬಾ, ಕಟ್ಟು ಕತೆ ಎಷ್ಟ್ ಚೆನ್ನಾಗಿದೆ ಅಲ್ವಾ? ತೈಲ ಹಚ್ಕೊಂಡು ಕಣ್ಣೇ ಹೋಗ್ಬಿಡ್ತಂತೆ. ಆ ಕೆಲ್ಸನ ನಮ್ಮ ಅನಿರುದ್ಧ ಮಾಡಿದ್ನಂತೆ. ಸುಳ್ಳು ಹೇಳಿದ್ರು ಅದನ್ನ ನಂಬೋ ರೀತಿ ಹೇಳ್ಬೇಕೆ? ನೀನು ಕೊಲೆ ಮಾಡಿ ಅದನ್ನ ಸುಳ್ಳು ಅಂತ ಸಾಬೀತು ಮಾಡೋದು ಅದಷ್ಟು ಸುಲಭ ಅಲ್ವೇ? ಯಾವ ಕಾರಣಕ್ಕೋಸ್ಕರ ಪ್ರೊಫೆಸರ್ ಜೀವ ತೆಗೆದೆ? ಊರಲ್ಲಿ ಯಾರಿಗೂ ಕೇಳ್ತಿರೋ ಕಿರ್ಚಾಟ ನಿನ್ನೊಬ್ಳಿಗೆ ಕೇಳ್ತಾ? ನಾಟಕ ಮಾಡ್ತಿದ್ದಾಳೆ ಅನ್ಸುತ್ತೆ. ನಾನು ಸುಳ್ಳು ಹೇಳೋದಿಲ್ಲ, ನಿಜಾನೇ ಹೇಳ್ತಾ ಇದ್ದೀನಿ. ನನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಪ್ರೊಫೆಸರ್ ಅವ್ರನ್ನ ಆ ಮಾಂತ್ರಿಕಾನೇ ಸಾಯಿಸಿರೋದು. ಎಲ್ಲೇ ಆ ಮಾಂತ್ರಿಕ? ಮಾಯೆಯಲ್ಲ ಅವನು, ಮಾತಲ್ಲಿ ನೀನು ನಮಗ್ ಮೋಸ ಮಾಡ್ತಾ ಇದ್ದೀರಾ. ಸಾಯಿಸಿ ಅವನು ಓಡ್ ಹೋಗಿರ್ಬೋದು. ಆಹಾ, ಮತ್ತೆ ಅಲ್ಲೇನ್ ಮಾಡ್ತಾ ಇದ್ಲಿ ಅವಳು? ಶವನ ಕಾಯ್ತಾ ಇದ್ಲಾ? ಪಶುಪತಿ, ಪ್ರೊಫೆಸರ್, ಪುಣ್ಯ, ಈ 3 ಜನ ಏನೋ ಒಂದು ಆಸೆ ಇಟ್ಕೊಂಡೇ ಬಂದಿದ್ದಾರೆ. ಮಾತಿಗೆ ಮಾತು ಬೆಳೆದು ಇವ್ರಗಳ ಮಧ್ಯೆ ಏನೋ ಒಂದು ಜಗಳ ಆಗಿರುತ್ತೆ. ಅವ್ರಿಗೆ ವಯಸ್ಸಾಗಿರೋದಕ್ಕೆ ವಯಸ್ಸಿಗೆ ಬಂದರೆ ಇವಳಿಂದ ಒದೆ ತಿಂದಿದ್ದಕ್ಕೆ ಸತ್ತು ಹೋಗಿದ್ದಾರೆ. ಯಾಕೆ 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 ಮತ್ತೆ ಮತ್ತೆ ನಾನೇ ಸಾಯಿಸಿದ್ದೀನಿ ಅಂತಿದ್ದೀರಾ? ನೀನ್ ಸಾಯಿಸಿಲ್ಲ ಅಂದ್ರೆ ನಾನ್ ಸಾಯಿಸಿದ್ನಾ? ಭದ್ರಾ, ನಮ್ಗೆ ಯಾಕೆ ಈ ಜಗಳ ಎಲ್ಲ? ಪೊಲೀಸ್ ಅವ್ರನ್ನ ಕರೆಸ್ಬೇಕೆ ಹೊರತು ಅದನ್ನೆಲ್ಲ ಬಿಟ್ಟು ಈ ತರ ಪಂಚಾಯಿತಿ ಮಾಡಿ ತೀರ್ಮಾನ ತಗೊಳ್ಳೋದು ಪದ್ಧತಿ ಅಲ್ಲ. ಈ ಊರಲ್ಲಿ ಒಂದು ಪದ್ಧತಿ ಇದೆ ಅನಿರುದ್ಧ್. ಕಳ್ಳತನ ಮಾಡಿರೋರ್ನ, ಕೊಲೆ ಮಾಡಿರೋರ್ನ, ಕೆಟ್ಟ ಕೆಲಸ ಮಾಡಿರೋರ್ನ, ಅದು ಅಲ್ಲದೆ ಸುಳ್ಳು ಹೇಳಿರೋರ್ನು ಕೂಡ ಈ ಮರಕ್ಕೆ ಕಟ್ ಹಾಕ್ತಾರೆ. ಮರಕ್ ಕಟ್ ಹಾಕಿದ್ರೆ ಏನ್ ಪ್ರಯೋಜನ ಅಮ್ಮ? ಅವಳು ಹೇಗಾದ್ರೂ ಮಾಡಿ ಬಿಡಿಸ್ಕೊತಾಳೆ. ಇದು ನೋಡೋದಕ್ಕೆ ತುಂಬಾ ಸಾಮಾನ್ಯವಾದ ಮರ ತರ ಕಾಣಿಸ್ಬೋದು, ಆದ್ರೆ ಇದಂತೂ ವಿಷ ತುಂಬಿರೋ ಒಂದು ವಿಚಿತ್ರವಾದ ವೃಕ್ಷ. ಇನ್ ಸ್ವಲ್ಪ ಹೊತ್ತಲ್ಲೇ ಸೂರ್ಯಾಸ್ತ ಆಗೋಗುತ್ತೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಈ ಮರ ವಿಷದ ಗಾಳಿನ ಬಿಡುತ್ತೆ. ಈ ಪುಣ್ಯ ಯಾವ ತಪ್ಪು ಮಾಡಿಲ್ಲ ಅಂತಂದ್ರೆ ಮರದಿಂದ ಬರುವಂತ ವಿಷದ ಗಾಳಿಯಿಂದ ಆ ದೇವ್ರೆ ಇವಳನ್ನ ಕಾಪಾಡ್ತಾರೆ. ಒಂದ್ ವೇಳೆ ಇವಳೆ ಆ ಕೊಲೆ ಮಾಡಿದ್ರೆ ಬೆಳಗಾಗೋ ಅಷ್ಟರಲ್ಲಿ ಇವಳು ಶವ ಕೂಡ ಇಲ್ಲೇ ಬಿದ್ದಿರುತ್ತೆ. ಇದು ಅನ್ಯಾಯ. ನಾವು ಕಾಡಿಗೆ ಬಂದಿದ್ದೇವೆ ಹೊರತು ನಾವೆಲ್ಲ ಕಾಡ್ ಮನುಷ್ಯರಲ್ಲ. ಅಮಾಯಕರ ಪ್ರಾಣದ ಜೊತೆ ನೀವೆಲ್ಲ ಚಲ್ಲಾಟ ಆಡ್ತಾ ಇದ್ದೀರಾ. ಏ ಅನಿರುದ್ಧ್, ನೀನ್ ಸುಮ್ನೆ ಇರು. ಯಾಕೆ ಹೆದರ್ಕೋತಾ ಇದೀಯಮ್ಮ? ಈ ಹುಚ್ಚು ಪದ್ಧತಿನೆಲ್ಲ ಖಂಡಿಸ್ಬೇಕು. ನಿನ್ನ ಮಾತನ್ನ ಯಾರು ಕೇಳ್ತಾರ ಅನಿರುದ್ಧ್? ಊರಿನ ಜನ ಪದ್ಧತಿನ ಪಾಲಿಸ್ತಾರೆ. ಏನಂತೀರ ನೀವೆಲ್ಲ? ಹೌದು, ಪುಣ್ಯನ ಈ ಮರ ಕಟ್ಟಾಕೋಣ. ಅವಳು ಹೇಳ್ತಿರೋದು ನಿಜ ಆದ್ರೆ ಅವಳು ಬದುಕ್ ಬರ್ತಾಳೆ. ಏಯ್, ಕಟ್ ಹಾಕ್ರೋ ಇವಳನ್ನ. ಅತ್ತೆ, ಬಿಡಿ ನನ್ನ, ಬಿಡಿ. ನಾನು ಯಾವ ತಪ್ಪು ಮಾಡಿಲ್ಲ, ನಾನು ತಪ್ಪು ಮಾಡಿಲ್ಲ. ದಯವಿಟ್ಟು ನನ್ನ ನಂಬಿ ಬಿಟ್ಬಿಡಿ, ಬಿಡಿ ನನ್ನ. ನಿಮ್ಮ ಕೈ ಮುಗಿತೀನಿ ಅಮ್ಮ. ನಾನು ಯಾವ ತಪ್ಪನ್ನು ಮಾಡಿಲ್ಲ, ನಾನು ಅವರನ್ನ ಸಾಯಿಸೂ ಇಲ್ಲ. ಅಮ್ಮ. ಬಿಡಿ ನನ್ನನ್ನ.
ಇವಾಗ ನಿನ್ನ ಆ ನಾಗಮ್ಮ ಕಾಪಾಡ್ತಾಳೋ ಅಥವಾ ಚೌಡಮ್ಮ ಕಾಪಾಡ್ತಾಳೋ ಅಂತ ನಾನು ನೋಡೇ ಬಿಡ್ತೀನಿ. ಅಮ್ಮ ನೀನ್ ಮಾತಾಡಿದ್ರೆ ನನ್ ಮೇಲೆ ಆಣೆ ಕಣೋ. ಬಾ ಹೋಗೋಣ, ನಡಿಯೋ. ಅಮ್ಮ ನಾನ್ ಯಾವ ಬಾ, ತಪ್ಪು ಹೋಗೋಣ. ಮಾಡಿಲ್ಲ ಅಮ್ಮ. ಅಮ್ಮ ಪಾಪ ಪುಣ್ಯ ಅಮ್ಮ. ಅಮ್ಮ ನನ್ ಮಾತು ಕೇಳು. ಸುಮ್ನೆ ಬಂದ್ರೆ ಸರಿ. ಕಾಪಾಡಿ ಬಿಡಿ, ನನ್ನನ್ನು ಬಿಟ್ಬಿಡಿ. ನಿಮ್ಗೆ ಹೇಳ್ತಿರೋದು, ನಾನು ಯಾವ ತಪ್ಪು ಮಾಡಿಲ್ಲ. ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ಬಿಟ್ಬಿಡಿ, ನನ್ನನ್ನು ಬಿಟ್ಬಿಡಿ. ನಾನು ಯಾವ ತಪ್ಪು ಮಾಡಿಲ್ಲ. ಅಮ್ಮ ಸ್ವಲ್ಪ ನಿಧಾನಕ್ಕೆ ನಡಿಯಮ್ಮ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕತ್ಲಾಗ್ಬಿಡುತ್ತೆ. ನಡೆಯೋ ದಾರಿ ನೋಡ್ಕೋ ಪರ್ಣಿಕಾ. ನಾವು ಬಂದಿದ್ದ ದಾರಿ ಗೊತ್ತಾಗಲ್ವಾ ಅಮ್ಮ? ಇದು ನಾವು ಪ್ರತಿದಿನ ಓಡಾಡೋ ದಾರಿ ಅಲ್ಲ. ಎಲ್ಲಿಗೆ ಹೋಗ್ತಿದೀವಮ್ಮ? ಮನೆಗೆ ಅಲ್ವಾ? ನೀನು ಮನೆಗೆ ಹೋಗು. ನನಗೆ ಒಂದು ಮುಖ್ಯವಾದ ಕೆಲಸ ಬಾಕಿ ಇದೆ. ಅಮ್ಮ, ಮೊದ್ಲೇ ಈ ಕಾಡಲ್ಲಿ ಒಬ್ರು ಸತ್ತೋಗಿದ್ದಾರೆ. ಅಕ್ಕಪಕ್ಕ ನೋಡ್ತಿದ್ರೇನೆ ಭಯ ಆಗ್ತಿದೆ. ಆ ಪ್ರೊಫೆಸರ್ ಶವನ ಇಲ್ಲಿಂದ ತಗೊಂಡು ಹೋಗೋದಕ್ಕೆ ಪೊಲೀಸರಿಗಿಂತ ಮುಂಚೆ ತಿನ್ನೋದಕ್ಕೆ ಅಂತ ಕ್ರೂರ ಮೃಗಗಳು ಬಂದ್ವು ಅನ್ಕೋ. ಅಯ್ಯೋ, ಏನ್ ಮಾಡೋದಮ್ಮ? ಮನುಷ್ಯರಿಗಿಂತ ಕ್ರೂರ ಮೃಗ ಯಾವ್ದಿರುತ್ತೆ? ಅದು ನಿಮ್ಮಮ್ಮನ್ನ ಮೀರುತ್ತಾ? ಅಮ್ಮ, ನೀನ್ ಒಂಟಿಯಾಗಿ ಕಾಡಲ್ಲಿ ಹೋಗ್ತೀಯಾ ಅಂತಿದ್ರೆ ನನಗ್ ತುಂಬಾ ಭಯ ಆಗ್ತಿದ್ಯಮ್ಮ. ಈ ವಿಷಯ ನೀನ್ ನನಗ್ ಮೊದ್ಲೇ ಹೇಳಿದಿದ್ರೆ ಭಾವನು ಕೂಡ ಜೊತೆಲಿ ಕರ್ಕೊಂಡ್ ಬರ್ಬೋದಾಗಿತ್ತು. ಆ ಪುಣ್ಯನ ಮರಕ್ಕೆ ಕಟ್ ಹಾಕ್ದಾಗ ಅನಿರುದ್ಧು ತನ್ನನ್ನೇ ಕಟ್ ಹಾಕಿರೋ ರೀತಿ ನೋವು ಪಡ್ತಿದ್ದ. ಮನೆಯಲ್ಲಿ ಅವನು ಮೂಲೆಯಲ್ಲಿ ಕುತ್ಕೊಂಡು ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಯಾವಾಗ್ಲೂ ಅವಳು ನೋಡ್ತಾ ಇದ್ದಂತ ನೋಟ, ಕಿಲಕಿಲ ಅಂತ ನಗು, ಓಡಾಡ್ತಿದ್ದಂತ ಚೆಲ್ಲಾಟ, ಮೈಮಾಟ ಎಲ್ಲಾನು ನೆನಪು ಮಾಡ್ಕೊಂಡು ತುಂಬಾ ನೋವು ಮಾಡ್ಕೋತಾ ಇರ್ತಾನೆ. ಅವಾಗ ಏನ್ ಮಾಡ್ತಾನೆ ಅಂತ ಗೊತ್ತಾ? ಏನ್ ಮಾಡ್ತಾರಮ್ಮ? ಆ ಕ್ಷಣಕ್ಕೆ ಅವಳನ್ನ ನೋಡ್ದೆ ಹೋದ್ರೆ ಕಣ್ಣೆ ಹೋಗ್ಬಿಡುತ್ತೆ ಅಂತ, ಅವಳನ್ನ ಬಿಡಿಸ್ದೆ ಹೋದ್ರೆ ಆ ಪಾಪ ಇವನನ್ನ ಜನ್ಮ ಜನ್ಮಕ್ಕೂ ಕಾಡುತ್ತೆ ಅಂತ ನೋವು ಮಾಡ್ಕೋತಾನೆ. ಏನಾದ್ರೂ ಸಂಚು ಮಾಡಿ ಅಲ್ಲಿಂದ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾನೆ. ಅಂದ್ರೆ ಭಾವ ಆ ವಿಷದ ಮರದ ಹತ್ರ ಬರ್ತಾನ ಅಮ್ಮ? ಅದ್ ತುಂಬಾ ಅಪಾಯ ಅಲ್ವಾ ಅಮ್ಮ? ಪ್ರೀತಿ ಅನ್ನೋದು ಎಲ್ಲದಕ್ಕಿಂತನೂ ದೊಡ್ಡ ವಿಷ ಪರ್ಣಿಕಾ. ಅದು ಪ್ರಾಣ ತೆಗೆಯುತ್ತೆ ಅನ್ನೋದನ್ನು ಕೂಡ ಲೆಕ್ಸಲ್ಲ. ನಿಜಾನೇ, ಅವಳಿಗೋಸ್ಕರ ಭಾವ ಏನ್ ಬೇಕಾದ್ರೂ ಮಾಡ್ತಾನಮ್ಮ. ಹೋಗ್ತಾನೆ ಅಂತ ಗೊತ್ತಾದಾಗ ನಾವನ್ನು ಹೋಗದೆ ಇರೋ ರೀತಿ ನೋಡ್ಕೋಬೇಕು. ಹೇಗಮ್ಮ? ಹೇಳದ್ನಲ್ಲ, ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕುತ್ಕೊಂಡು ನೋವು ಮಾಡ್ಕೊಂಡು ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ. ಸ್ವಲ್ಪನೂ ಸಮಯ ಹಾಳು ಮಾಡದೆ ಅಲ್ಲಿಗೆ ಹೋಗಿ ಬಾಗ್ಲು ಹಾಕ್ಬೇಕು. ಒಂದ್ ವೇಳೆ ಬಾಗಲ್ ತೆಗೆ ಅಂತ ಕೂಗಿದ್ರೆ? ಆಗ ಅದಕ್ಕೆ ಅನುಮಾನ ಬರುತ್ತೆ. ಅವಳು ಖಂಡಿತ ಕಳ್ಸೋದಿಲ್ಲ. ಬೇಕಿದ್ರೆ ಅದಕ್ಕೆ ಬೀಗಾನು ಹಾಕ್ಬಿಡ್ತಾಳೆ. ನೀನ್ ಹೋಗಿ ಬಾಗ್ಲು ಹಾಕಿಲ್ಲ ಅಂದ್ರೆ ಹೇಗಾದ್ರೂ ಮಾಡಿ ಅಲ್ಲಿಂದ ಓಡೋಗ್ಬಿಡ್ತಾನೆ. ನಾಳೆ ಬೆಳಿಗ್ಗೆ ಸೂರ್ಯನ ಕಿರಣ ಮನೆ ಮೇಲೆ ಬೀಳೋ ಅಷ್ಟರಲ್ಲಿ ಪುಣ್ಯ ಸತ್ ಹೋದ್ಲು ಅಂತ ಇಡೀ ಊರಲ್ಲಿ ಹೇಳ್ಕೊಂಡ್ ಬರ್ಬೇಕು. ಇವಾಗ್ಲೇ ಹೋಗಿ ಭಾವನ್ ರೂಮ್ನ ಲಾಕ್ ಮಾಡ್ತೀನಮ್ಮ. ಹೋಗು. ಧರ್ಮಕ್ಕೆ ಕಪಟದಿಂದ ಬೆನ್ನಿಗೆ ಚೂರಿ ಹಾಕಿದಾಗ ತಾತ್ಕಾಲಿಕವಾಗಿ ಧರ್ಮ ಮೂರ್ಛೆ ತಪ್ಪುತ್ತೆ. ಆಗ್ಲೇ ಅವಲಕ್ಷಣಗಳಿರೋ ಮನುಷ್ಯರು ಧರ್ಮ ಸಂಶೋಧನೆಗಳನ್ನ ಸೃಷ್ಟಿ ಮಾಡ್ತಾರೆ. ಸ್ವಾರ್ಥ ಮಿತಿ ಮೀರಿ ಆವೇಶ ಹೆಚ್ಚಾಗಿ ಅತಿ ಆಸೆಗೆ ಬಲಿಯಾಗಿ ಮತ್ತೆ ಮತ್ತೆ ಅಧರ್ಮದ ಕಾರ್ಯಗಳಿಗಾಗಿ ಮಹಾಶಕ್ತಿಗಳನ್ನ ಮೂಟೆ ಕಟ್ತಿದ್ದಾರೆ. ಆ ಮಹಾಪ್ರಳಯ ಶುರುವಾಗೋ ಮುಂಚೆ ಹಿಮಾಲಯಗಳನ್ನ ದಾಟಿ ನಾನು ಹೋಗ್ಬೇಕು. ನಾನು ಹೋಗ್ಲೇಬೇಕು. ಶಿವೋಹಂ ಶಿವೋಹಂ ಶಿವೋಹಂ. ಯಾವ ತಪ್ಪು ಮಾಡಿಲ್ದೇ ಇರೋ ನನ್ನ ಮೇಲೆ ಕೊಲೆ ಆಪಾದನೆ ಹೊರಿಸಿ ನನ್ನನ್ನಿಲ್ಲಿ ಕಟ್ಬಿಟ್ಟು ಹೊರಟೋಗಿದ್ದಾರೆ. ನನ್ನ ಕಾಪಾಡಿ ಅಂತ ಕರೆದ್ರು ಯಾರೂ ಬರ್ತಾ ಇಲ್ಲ. ಕ್ರೂರ ಮೃಗಗಳು ಓಡಾಡೋ ಈ ಕಾಡಲ್ಲಿ ಅನ್ಯಾಯವಾಗಿ ಒಂದು ಹೆಣ್ಮಗು ಅವಳ ಪ್ರಾಣನ ಕಳ್ಕೊಳ್ತಾ ಇದ್ರೆ ಮೇಲ್ಗಡೆಯಿಂದ ನೋಡ್ತಿರೋ ಆ ದೇವ್ರಿಗೂ ಸಂತೋಷ ಆಗ್ತಿದ್ಯೇನೋ.
ಬರಲ್ವಾ? ನನ್ನನ್ನು ಕಾಪಾಡೋದಕ್ಕೆ ಯಾರು ಬರಲ್ವಾ? ಅಮ್ಮ ನಾಗಮ್ಮ, ಕೂಗಿದ ತಕ್ಷಣ ಕಣ್ಮುಂದೆ ಬರ್ತಾ ಇದ್ದೆ ನೀನು. ನಿನ್ ಮಗಳು ದಿಕ್ಕೆ ಇಲ್ದಿರೋ ಹಾಗೆ ಇಲ್ಲಿ ಸಾಯ್ತಾ ಇರುವಾಗ ನಾನಿಲ್ಲಿದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ ಅಮ್ಮ? ಗೊತ್ತಿಲ್ವಾ? ನನ್ನ ಕಾಪಾಡೋದಕ್ಕೆ ಬರಕ್ಕಾಗ್ತಾ ಇಲ್ವಾ ನಿಂಗೆ?